ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಡೈಲಿ ವ್ಲಾಗ್ನ ಶೂಟ್ ಮಾಡದೆ ತುಂಬ ದಿನನೇ ಆಗೋಯ್ತು, ಟು ಬಿ ಹಾನೆಸ್ಟ್ ಹೇಳ್ಬೇಕಂತಂದರೆ. ಬಿಕಾಸ್ ಹಬ್ಬ ಅದು ಇದು ಅಂತ ಹೇಳ್ಬಿಟ್ಟು ಆಚೆ ಈಚೆ ಹೋಗಿ ಬರೋದೇ ಆಗ್ತಿತ್ತು. ಬಟ್ ನಡುವೆ ಗ್ಯಾಪ್ ಇದ್ರೂ ಕೂಡ ನಾನು ಶೂಟ್ ಮಾಡೋಕ್ಕಾಗಿರಲಿಲ್ಲ. ಬಿಕಾಸ್ ನನಗೆ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ, ಸ್ವಲ್ಪ ಗ್ಯಾಪ್ ಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ. ಸೊ ಬ್ರೇಕ್ ತೊಗೊಂಡು ಇವಾಗ ನಾನು ಮತ್ತೆ ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ದಿನ ಬಿಟ್ಟು ದಿನ ವ್ಲಾಗ್ನ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ. ಬಟ್ ನಾನು ಸಿಗೋ ಈವೆಂಟ್ಸ್ಗಳನ್ನು ಎಲ್ಲದನ್ನು ಕೂಡ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಸಿಕ್ಕಿದ್ದನ್ನೆಲ್ಲದನ್ನು ಕೂಡ ನಾನು ಆದಷ್ಟು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ಕೂಡ, ತುಂಬ ಥ್ಯಾಂಕ್ಸ್ ಅದಕ್ಕೆ. ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ, ನಾನು ಆಲ್ರೆಡಿ ಹೇಳಿದಾಗೆ. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಆಚೆ ಹೊರಟಿದ್ದೀನಿ. ಆಚೆ ಅಂದರೆ ಚನ್ನಗಿರಿ ಹೊರಟಿದ್ದೀನಿ. ಸೊ ಚನ್ನಗಿರಿ ಸಿಟಿಗೆ ಹೋಗಬೇಕಿತ್ತು. ಸ್ವಲ್ಪ ಶಾಪಿಂಗ್ ಇದೆ ನನಗೆ, ಬಿಕಾಸ್ ಒಂದು ಸ್ಯಾರಿ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನನಗೆ ಈಗ ಕಮ್ಮಿಂಗ್ ಡೇಸಲ್ಲಿ ಒಂದು ಎರಡು ಮದುವೆ ಫಂಕ್ಷನ್ಸ್ ಇದೆ. ಸೊ ಹಾಗಾಗಿ ಅದಕ್ಕೆ ನಾನು ಒಂದು ಸ್ಯಾರಿ ತೊಗೊಂಡು ಅದನ್ನು ನಾನು ಬ್ಲೌಸ್ ಸ್ಟಿಚಸ್ ಎಲ್ಲ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡು ವಿನಿಗೆ ರೆಡಿ ಮಾಡಿಸಿದ್ದೀನಿ. ಆ್ಯಕ್ಚುಲಿ ನಾನು ಮಾರ್ನಿಂಗಿಂದ ವ್ಲಾಗ್ ಮಾಡ್ತಾ ಇಲ್ಲ, ಇದು ಬಂದು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಹೇಳಿದ್ನಲ್ವಾ ಆಗಲೇ, ನಂಗೆ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಗ್ಯಾಪ್ ಬೇಕಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ತೊಗೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ನನಗೀಗ ಹೊರಟಿದ್ದೀನಿ ಹೇಗೂ, ಬಟ್ ನನಗೆ ಇಷ್ಟ ಆಗುವಂಥ ಸೀರೆ ಸಿಕ್ಬಿಟ್ರೆ ಐ ಆಮ್ ವೆರಿ ಹ್ಯಾಪಿ. ಈ ಥರ ಏನಾದರೂ ಶಾಪಿಂಗ್ ಅಂತ ಹೋದಾಗ ಇಷ್ಟ ಆಗುವಂಥ ಸೀರೆ ಅಥವಾ ಬಟ್ಟೆಗಳು ನಮಗೆ ಸಿಕ್ಕಿಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ, ಡೇ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನನಗೆ ಕೆಲವೊಂದ್ಸಲ ಮೂಡ್ ಅಪ್ಸೆಟ್ ಆದಾಗಲೂ ಕೂಡ ನಾನು ಈ ಥರ ಆದಷ್ಟು ಸ್ವಲ್ಪ ಈ ಶಾಪಿಂಗಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಯಾಕಂದರೆ ಶಾಪಿಂಗ್ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಜನರ ಮೂಡನ್ನು ಸರಿಪಡಿಸುತ್ತೆ, ಇನ್ಕ್ಲೂಡಿಂಗ್ ಮೀ. ಆ್ಯಂಡ್ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಆಮೇಲೆ ನಮ್ಮ ಅಶೋಕನು ಹೇಳ್ತಾಳೆ, ಅವಳಿಗೂ ಕೂಡ ಅಷ್ಟೇ. ಮೂಡ್ ಏನಾದರೂ ಅಪ್ಸೆಟ್ ಆಯಿತು ಅಂತಂದರೆ ನಾನು ಫಸ್ಟ್ ಶಾಪಿಂಗ್ ಹೋಗ್ಬಿಡ್ತೀನಿ. ಸೊ ಶಾಪಿಂಗ್ ಹೋಗಿ ಅಲ್ಲೇನೋ ಒಂದಷ್ಟು ವೆರೈಟೀಸ್ನ ನಾವು ನೋಡಿದಾಗ ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ವೈಬ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ವೈಬಲ್ಲಿ ನಾವು ನಮ್ಮ ಮನಸ್ಸನ್ನು ಸರಿಪಡಿಸ್ಕೋಬೋದು ಅಂತ ಹೇಳ್ತಾ ಇರ್ತಾಳೆ ನಮ್ಮ ಅಕ್ಕ. ನನಗೂ ಕೆಲವೊಂದ್ಸಲ ಆ ರೀತಿ ಆಗಿದೆ. ಸೊ ನೋಡೋಣ. ಚನ್ನಗಿರಿಗೆ ಹೊರಟಿದ್ದೀನಿ ಇವಾಗ. ನಾನು ವಿನಿ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಅವನು ಕೂಡ ಎಕ್ಸಾಮ್ ಇತ್ತು ಅಂತ ಹೇಳ್ಬಿಟ್ಟು ಹೋಗಿ ಮುಗಿಸ್ಕೊಂಡು ಬಂದಿದ್ದಾನೆ. ಸೊ ಅವನು ವೆಯ್ಟ್ ಮಾಡ್ತಾ ಇದ್ದಾನೆ. ಇವಾಗ ನಾನು ನಿಮ್ಮೊಟ್ಟಿಗೆ ಒಂದು ಇಂಟ್ರೋ ತೊಗೊಂಡ್ಬಿಡೋಣ. ಹೇಗೂ ಡೈಲಿ ವ್ಲಾಗ್ ಶೂಟ್ ಮಾಡಿದೆ, ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು, ಒಂದು 4 to 5 ಡೇಸೇ ಆಗಿಬಿಟ್ಟಿತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡಿದೆ. ಸೊ ಹಾಗಾಗಿ ಒಂದು ಇಂಟ್ರೋ ತೊಗೊಂಡ್ಬಿಡೋಣ, ಈ ಒಂದು ವ್ಲಾಗ್ನ ಎನರ್ಜೆಟಿಕ್ ಆಗಿ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡೆ. ಸೊ ಬನ್ನಿ, ಇವಾಗ ತಡ ಮಾಡೋದು ಬೇಡ, ಬೇಗ ಹೋಗ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಎಸ್, ನಾವು ಫೈನಲಿ ರೆಡಿಯಾಗಿ ಹೊರಟ್ವಿ. ನಾವು ನೋಡ್ತಾ ಇರ್ಬೋದು, ರೋಡೆಲ್ಲ ಖಾಲಿ ಹೊಡಿತಾ ಇತ್ತು. ನಾನು ವಿನಿ ಅದೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಯಾಕಂದರೆ ಆಲ್ಮೋಸ್ಟ್ ನಮ್ಮ ಊರಿನ ರೋಡ್ ಬಂದುಬಿಟ್ಟು ಹೈವೇನೇ ಇದು, ದುರ್ಗಾ ಟು ಶಿವಮೊಗ್ಗ ಹೈವೇ. ಸೊ ಯಾವಾಗಲೂ ಬ್ಯುಸಿಯಾಗಿರುತ್ತೆ ರೋಡು. ಹೇಳ್ಬೇಕಂತಂದರೆ ಬರೀ ಅಲ್ಲಿ ರೋಡ್ ಕ್ರಾಸ್ ಮಾಡ್ತಿರ್ಬೇಕಾದ್ರೆ ನಾವು ಎಷ್ಟೋ ಸಲ ಅಂದ್ಕೊಂಡಿದ್ದೀವಿ, ಇದೇನೋ ಇದು ಒಳ್ಳೆ ಯಾವುದೋ ಹೈಟೆಕ್ ಸಿಟಿ ಆದಂಗೆ ಆಗ್ಬಿಟ್ಟಿದೆ ರೋಡು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಕೂಡ ಅದನ್ನೇ ಥರ ಮಾತಾಡಿಕೊಂಡು ಬರ್ತಾ ಇದ್ವಿ. ಆ್ಯಂಡ್ ನಾನು ಹಿಂಗೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಬರ್ತಾ ಇದ್ದೆ. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಿಕ್ಕ. ಸೊ ಅವನು ಕೂಡ ಅಲ್ಲಿಂದನೇ ವೇವ್ ಮಾಡ್ದ, ಅವನಿಗೆ ವೇವ್ ಮಾಡಿದ್ದಷ್ಟೇ. ಅದಾದಮೇಲೆ ನಮ್ಮ ವಿನಿ ಅಂತೂ ಪಾಪ ಇವತ್ತು ಕತೆ ಹೇಳಕ್ಕೆ ಹೋಗಬಾರ್ದು. ಯಾಕಂದರೆ ಬರೀ 1 hour ಶಾಪ್ ಮಾಡಿಸಿದ್ದಕ್ಕೆ ನನಗೋಸ್ಕರ ಅವ್ನು ಮುಂದೆ ಎಷ್ಟೆಲ್ಲ ರಾಧಾಂತ ಮಾಡ್ತಾನೆ, ಎಷ್ಟು ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು ಕೇಳಿ ನಿಮಗೆ ಗೊತ್ತಾಗುತ್ತೆ. ಬಟ್ ನಾನಂತೂ ಇವತ್ತು ಫುಲ್ ಶಾಪಿಂಗ್ ಮೂಡಲ್ಲೇ ಇದ್ದೆ ಅಂತ ಹೇಳ್ಬೋದು. ಯಾಕಂತಂದರೆ ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಸ್ವಲ್ಪ ಬೇಜಾರಾಗಿದ್ದ ಕಾರಣ ಈ ಥರ ಶಾಪಿಂಗ್ ಅಂತ ಬಂದಾಗ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಫೀಲ್ ಸಿಗುತ್ತೆ. ಅದೇನೋ ಗೊತ್ತಿಲ್ಲ, ತುಂಬ ಜನ ಹೆಣ್ಮಕ್ಳಿಗೆ ಇದು ಅಭ್ಯಾಸ ಆಗಿರುತ್ತೆ ಅನ್ಕೊತೀನಿ. ಏನಾದರೂ ಆಗಿರಲಿ, ಅದು ಒಂದು ಆಕ್ಸೆಸರೀಸ್ ಶಾಪಿಂಗ್ ಆಗಿರಲಿ, ಇಲ್ಲ ಬಟ್ಟೆ ಶಾಪಿಂಗ್ ಆಗಿರಲಿ, ಇಲ್ಲ ಏನಾದರೂ ಹೋಮ್ ಡೆಕೋರ್ ಐಟಮ್ಸ್ ಆಗಿರಲಿ, ವಾಟ್ ಎವರ್ ಇಟ್ ಮೈಟ್ ಬೀನ್, ಏನಾದರೂ ನಾವು ಶಾಪ್ ಮಾಡೋಣ ಅಂತ ಹೋದಾಗ ಅಲ್ಲಿರೋ ಒಂದಷ್ಟು ವೆರೈಟಿ ಕಲೆಕ್ಷನ್ಸ್ ನೋಡಿದಾಗ, ಅಲ್ಲಿ ಒಂದಷ್ಟು ಬೇರೆ ಜನರ ಜೊತೆಗೆ ನಾವು ಬೆರೆತಾಗ ಆಟೋಮೆಟಿಕ್ಲಿ ನಮ್ಮ ಮೂಡ್ ಚೇಂಜ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ಕೊತೀನಿ ನಾನು. ಸೊ ನನಗೂ ಕೂಡ ಇವತ್ತು ಅದೇ ಥರನೇ ಆಗಿದ್ದು. ಬಟ್ ಇವತ್ತು ನಾನು ಈಗ ಫಸ್ಟಿಗೆ ಬಂದಿರೋಂಥ ಅಂಗಡಿ ಬಂದುಬಿಟ್ಟು ಅಪ್ಸರಾ ಟೆಕ್ಸ್ಟೈಲ್ಸ್ ಅಂತ ಹೇಳ್ಬಿಟ್ಟು ಚನ್ನಗಿರಿ ಮೈನ್ ರೋಡಲ್ಲೇ ಇದೆ. ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮ ಚನ್ನಗಿರಿ ಸರೌಂಡಿಂಗ್ ಎಲ್ರಿಗೂ ಕೂಡ. ಸೊ ಇಲ್ಲಿಗೆ ಬಂದುಬಿಟ್ಟು ನಾನು ಸ್ಯಾರಿ ಕಲೆಕ್ಷನ್ಸ್ ನೋಡೋಣ ಅಂತ ಅಂದ್ಕೊಂಡು ಒಂದಷ್ಟು ಸ್ಯಾರೀಸ್ನ ತೆಗೆಸ್ದೆ. ಬಟ್ ಇಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಬಟ್ ನನಗೇನಂತಂದರೆ ಕಾಂಬಿನೇಷನ್ ವೈಸ್, ಅಂದರೆ ಕಲರ್ ಕಾಂಟ್ರಾಸ್ಟ್ ವೈಸ್ ನನಗೆ ಲೈಕ್ ಆಗಲಿಲ್ಲ. ಕೆಲವೊಂದು ನನ್ನ ಹತ್ರ ಇರುವಂಥ ಸೀರೆ ಕಲರ್ಗಳೇ ಇದ್ವು. ಸೊ ನನಗೆ ಸಿಮಿಲರ್ ಕಲರ್ಸೇ ತೊಗೊಳೋಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾವು ರವಿ ಟೆಕ್ಸ್ಟೈಲ್ಸ್ಗೆ ಹೋದ್ವಿ. ಅಲ್ಲಿ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ, ಬಿಕಾಸ್ ವಿನಿ ಒಳಗಡೆ ಬಂದಿರಲಿಲ್ಲ, ಆಚೆನೇ ಇದ್ದ ಅವನು. ಸೊ ಹಾಗಾಗಿ ನಾನೊಬ್ಬಳೇ ಕ್ಯಾಮ್ರಾ ಹ್ಯಾಂಡಲ್ ಮಾಡಬೇಕಿತ್ತಲ್ವಾ, ಅದಕ್ಕೋಸ್ಕರ ನಾನು ಆಚೆ ಅವನ್ನ ನಿಲ್ಲಿಸ್ಬಿಟ್ಟು ನಾನೇ ಒಬ್ಬಳೇ ಕ್ಯಾಮ್ರಾ ಹ್ಯಾಂಡ್ ಮಾಡಿಕೊಂಡು
ಆದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ರವಿ ಟೆಕ್ಸ್ಟೈಲ್ಸಿಗೆ ಹೋದೆ. ನಾನು ಆ್ಯಕ್ಚುಲಿ ಸ್ಯಾರಿ ಪರ್ಚೇಸ್ ಮಾಡಿದ್ದು ಅದೇ ಅಂಗಡಿಯಲ್ಲೇ. ನನಗೆ ಬೇಕಾಗಿರುವಂಥ ಸ್ಯಾರಿ ಅಲ್ಲಿ ಸಿಕ್ತು ಅಂತ ಹೇಳ್ಬೋದು. ಬಟ್ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಬಿಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ತೀನಿ ಯಾವ ಸ್ಯಾರಿ ಅಂತ. ಫೈನಲಿ ಶಾಪಿಂಗ್ ಮುಗಿದ್ದು. ನಮ್ಮ ವಿನಿ ಅಂತೂ ಇನ್ನು ಜಿಮ್ ಅಂತಲೂ ನಿನ್ನ ಜೊತೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಕೇಳಿ ಯಾಕಂತ. ಜೋರಾಗಿ ಮಾತಾಡು. ಜೂಮ್ ಅಂದಾಗೆ ಹೆಣ್ಮಕ್ಳು ಶಾಪಿಂಗ್ ಮಾತ್ರ ಹೋಗ್ಬೇಕು. ಯಾಕೆ ಜನ ಆಗಿರ್ತದೆ ಜೀವನದಾಗೆ ಕಾಯೋದು ಮಾತ್ರ ಆಗಲ್ಲ ಈ ಹೆಣ್ಮಕ್ಳಿಗೆ ಮಾತ್ರ. ದೇವ್ರಿಗೆ ಹೇಳ್ತೀನಿ ನೋಡ್ರಿ, ಹೆಣ್ಮಕ್ಳು ಶಾಪಿಂಗ್ ಮಾತ್ರ ಹೋಗ್ಬೇಕು ಜೂಮ್ ಅಂದಾಗೆ. ಆ್ಯಕ್ಚುಲಿ ಅಷ್ಟೊತ್ತೇನು ಮಾಡಿಲ್ಲ, ಒಂದು ಅರ್ಧ ಗಂಟೆ ಅಷ್ಟೇ ಕಾದಿದ್ದಾನೆ. ಅರ್ಧ ಗಂಟೆ ಕಾದಿರೋದಕ್ಕೆ ಇಷ್ಟೊಂದು ಆಡ್ತವನೆ. 12 o'clock ಬಂದಿದ್ದು, 6 o'clock ಹೊರಗಡೆ ಬಂದಿದ್ದು. ಅಲ್ಲ, ಸೀರೆ ತಗೊಂಡು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಡಬೇಕು ಅಂದರೆ 1 hour ಬೇಡವಾ? ನೀವೇ ಹೇಳಿ ನೋಡೋಣ. ಅದಕ್ಕೆ ಇವಾಗ ತಣ್ಣಗೆ ಮಾಡಲಿಕ್ಕೆ ಚಾಟ್ಸ್ ತಿನ್ನೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸೊ ಹೆಂಗೆ ಮಾಡ್ತಾ ನೋಡ್ರಿ ಒಳ್ಳೆ. ಫೈನಲಿ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಸೊ ಸರಿ, ಸೊ ಫೈನಲಿ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗಬೇಕು. ಸೊ ಕೇಳಿದ್ರಿ ಅಲ್ವಾ, ಈ ರೀತಿ ಆಗಿತ್ತು ಅವ್ನ ರಿಯಾಕ್ಷನ್ನು. ಬಟ್ ಏನಂತಂದರೆ ಅವನು ಒಳಗಡೆ ಬಂದು ಸ್ವಲ್ಪ ನನ್ನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದಿದ್ರೆ ಪ್ರಾಬಬ್ಲಿ ಹಂಗೆ ಅನ್ನಿಸ್ತಿರ್ಲಿಲ್ಲ ಅವನಿಗೆ. ಇಲ್ಲ, ನಾನು ಆಚೆನೇ ಇರ್ತೀನಿ, ನೀನು ಹೋಗಿ ನೋಡ್ಕೊಂಬ ಅಂತ ಹೇಳ್ಬಿಟ್ಟು ನನಗೆ ಕಳಿಸ್ದ. ಸೊ ಹಾಗಾಗಿ ನಾನು ಇನ್ನೇನು ಬಿಡು, ಅವ್ನ ಪಾಡಿಗೆ ಅವ್ನು ಹೆಂಗೋ ಫೋನ್ಗೆ ನೋಡ್ಕೊಂಡಿರ್ತಾನೆ ಅಂತ ಹೇಳ್ಬಿಟ್ಟು ನಾನು ಶಾಪಿಂಗಲ್ಲಿ ಬ್ಯುಸಿ ಆದೆ. ಆದರೂ ಫೋನ್ ಬಂತು, 1-2 ಸಲ ಬಂತು. ಆಯ್ತಾ ಅಂತ ಹೇಳ್ಬಿಟ್ಟು ಸಮವ್ ಮ್ಯಾನೇಜ್ ಮಾಡಿದೆ, ಬಂದೆ ಅಂತ ಹೇಳಿ. ಸೊ ಲೇಟರ್ ದಟ್ ಅವ್ನ ರಿಯಾಕ್ಷನ್ ಹಿಂಗಿತ್ತು. ಸೊ ಫೈನಲಿ ಈವ್ನಿಂಗ್ ಚಾಟ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಬ್ಬರೂ ಕೂಡ. ಆಲ್ಮೋಸ್ಟ್ ಇಲ್ಲಿ ನಾನು ಬಂದಿದ್ದ ಕಡೆ ಕ್ಷತ್ರಿಯ ಗೋಬಿ ಸೆಂಟರ್ ಅಂತ ಹೇಳ್ಬಿಟ್ಟು ಚನ್ನಗಿರಿಯಲ್ಲಿ. ಇಲ್ಲಿ ಪರವಾಗಿಲ್ಲ, ನಮಗೆ ಚಾಟ್ಸ್ ಎಲ್ಲ ಲೈಕ್ ಆಗುತ್ತೆ. ಆಲ್ಮೋಸ್ಟ್ ನಾವು ಯಾವಾಗಾದ್ರೂ ಬಂದರೆ ಆಲ್ಮೋಸ್ಟ್ ಇಲ್ಲಿಗೆ ಬರುವಂಥದ್ದು. ಸೊ ಹಾಗಾಗಿ ಇಲ್ಲಿಗೆ ಬಂದು ನಾನು ಒಂದು ಹಾಫ್ ಗೋಬಿ ತೊಗೊಂಡೆ, ಅವನು ಗೋಬಿ ರೈಸ್ ತೊಗೊಂಡ. ಸೊ ಅದನ್ನು ತಿನ್ಕೊಂಡು ಹರಟೆ ಕಾರ್ಯಕ್ರಮ ಮಾಡಿಕೊಂಡು ಹೊರಟ್ವಿ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚಾಟ್ಸ್ ನಾವು ಪ್ರೀವಿಯಸ್ಲಿ ಹೊಳಲ್ಕೆರೆಯಲ್ಲಿ ತಿಂದಿದ್ವಿ, ಅದನ್ನು ನಾವು ಇವಾಗ ನೆನೆಸ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿ ಚಾಟ್ಸು. ನೆಕ್ಸ್ಟ್ ಹೋಗ್ಬೇಕು ಕಣೋ ಅಲ್ಲಿಗೆ ಚಾಟ್ಸ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ನೆಕ್ಸ್ಟ್ ನೋಡಬೇಕು, ಅದಕ್ಕೆ ಅಂತ ಒಂದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹೋದಾಗ ಡೆಫಿನೆಟ್ಲಿ ಅದನ್ನು ನಾನು ವ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಚಾಟ್ ಲವರ್ಸ್ ಬರೀ 1 hour ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತಾ ಗೊತ್ತಾ. ಪೆಟ್ರೋಲ್ ಹಾಕ್ಸಿದ್ದಾನು, ನಿಲ್ಸಿದ್ದಾನು, ಎಲ್ಲ ಮಾಡೋದಾನು. ಬರೀ 1 hour ಕಾಯಕ್ಕೆ ಇಷ್ಟು ಇದು ಮಾಡ್ತಾನೆ. ಏನೋ ಯಾವಾಗಲೂ ಹಿಂಗೆ ಮಾಡ್ತಾನೆ ಫ್ರೆಂಡ್ಸ್. ಏನೋ ಕಂಫರ್ಟಿಗೆ ಕರ್ಕೊಂಡು ಹೋಗ್ತಾರಲ್ಲ, ಬೇರೆಯವ್ರನ್ನೆಲ್ಲ ಕರಿಯೋಕ್ಕಾಗಲ್ಲ ಅನ್ನೋ ಕಾಮನ್ ಸೆನ್ಸ್ ಮಾಡೋದು. ಅವ್ರ ಮೊದಲು ಅರ್ಥ ಮಾಡ್ಕೋಬೇಕು, ಯಾರಿಗೂ ಅಂತ ಬೇಜಾರಾಗಿ. ಎಷ್ಟೊತ್ತು ಕಾದ್ಯೋ? ಜಸ್ಟು 1 hour ಅಷ್ಟೇ ಕಾದಿರೋ ನನಗೋಸ್ಕರ. ಅದು ಕೂಡ ನೀವೇ ಹೇಳಿ, 1 hour ಸ್ಯಾರಿ ಸೆಲೆಕ್ಷನ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಕೊಟ್ಟಿದ್ದೀನಿ. ನಾನು ಗ್ರೇಟು ಫ್ರೆಂಡ್ಸ್. ಇವಾಗ ಮನೆಗೆ ಬಂದು ನಮ್ಮ ವಿನಿ ಪಾಪ 1 hour ಶಾಪಿಂಗ್ ಮಾಡಿಸಿ ಸುಸ್ತಾಗ್ಬಿಟ್ಟಿದ್ದಾನಂತೆ. ಅದಕ್ಕೆ ನಾನು ಟೀ ಮಾಡ್ಕೊಡು ಅಂತ ಹೇಳ್ದ. ಸೊ ಹಾಗಾಗಿ ಟೀ ಮಾಡ್ತಾ ಇದ್ದೀನಿ, ಶುಂಠಿ ಟೀ ಗೊತ್ತಲ್ವಾ. ಸೊ ಶುಂಠಿ ಪ್ರಿಯರು ನಾವು. ಸೊ ಶುಂಠಿ ಟೀ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬರೀ 1 hour ನನಗೋಸ್ಕರ ವೆಯ್ಟ್ ಮಾಡಿ ಶಾಪಿಂಗ್ ಮಾಡ್ಸ್ಕೊಂಡು ಬಂದಿದ್ದಕ್ಕೆ ದಾರಿ ಉದ್ದಕ್ಕೂ ಹೇಳ್ಕೊಂಬಂದಿದ್ದಾನೆ. ಲೈಕ್ ಇನ್ನು ಮುಂದೆ ನಾನು ಯಾವತ್ತು ಬರಲ್ಲ ನಿನ್ನ ಜೊತೆ, ಯಾವತ್ತು ಬರಲ್ಲ ಅಂತ ಹೇಳ್ಬಿಟ್ಟು ಡಬ್ಬ. ಇವಾಗ ಟೀ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡಿದ್ದಾನೆ. ಸೊ ಹಾಗಾಗಿ ಟೀ ಮಾಡ್ಕೊಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅವ್ನಿಗೆ ಹೇಳ್ದ ಅಂತ ಅನ್ನೋದಕ್ಕಿಂತನೂ ನನಗೂ ಇವಾಗ ಟೀ ಕ್ರೇವಿಂಗ್ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ಈವ್ನಿಂಗ್ ಅಂದಾಗ ಡೆಫಿನೆಟ್ಲಿ ಟೀ ಟೈಮ್ ಅಲ್ವಾ. ಸೊ ಟೀ ಕುಡಿಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ನಾನು ಟೀ ಮಾಡ್ತಾ ಇದ್ದೀನಿ. ಸೊ ಹೀಗೇನೆ ನಾನು ರೇಗಿಸ್ತಾ ಇರ್ತೀನಿ, ಅವನು ಬಲೆ ರೇಗಿಸ್ತಾನೆ. ಅವನು ಏನು ಸುಮ್ಮನೆ ಅಲ್ಲ, ನೋಡಲಿಕ್ಕೆ ಸೈಲೆಂಟ್ ಅನ್ನಿಸ್ತಾನೆ ಹುಡುಗ, ಬಟ್ ಸಿಕ್ಕಾಪಟ್ಟೆ ಕಾಲೆಳಿತಾನೆ, ರೇಗಿಸ್ತಾ ಇರ್ತಾನೆ. ಸಮ್ಹೌ ನನಗೆ ಮಾತ್ರ ತುಂಬ ಕಂಫರ್ಟ್ ಆಗ್ತಾನೆ ಎಲ್ಲ ಕಡೆ ಹೋದ್ರೂ ಕೂಡ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಏನೇ ಹೇಳಲಿ, ನಾನು ಇನ್ನೊಂದ್ಸಲಿ ಬರಲ್ಲ, ನೀನು ತುಂಬ ಕಾಯಿಸ್ತೀಯಾ ಅಂತ ಇದೆಲ್ಲ ತುಂಬ ಸಲ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಏನೇ ಆದರೂ ಕೂಡ ಅವನು ಕಾದಿ ನಮ್ಮನ್ನೆಲ್ಲ ನೀಟಾಗಿ ಶಾಪ್ ಮಾಡಿಸ್ಕೊಂಡು ಅಥವಾ ಎಲ್ಲಾದರೂ ಕರ್ಕೊಂಡು ಹೋದರೆ ಆ ಪ್ಲೇಸ್ನೆಲ್ಲ ತೋರಿಸ್ಕೊಂಡು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾನೆ. ಸೊ ಅದಕ್ಕೋಸ್ಕರನೇ ಇವನಿಗೆ ನಾವು ಜಾಸ್ತಿ ಪುಸ್ಲಾಯಿಸೋದು. ಅದಕ್ಕೆ ಅವ್ನು ಹೆಂಗೂ ನನ್ನನ್ನು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವನು ಹಾಗೆ ಗೋಳೈಕೋತಾನೆ ನಮ್ಮನ್ನು. ಸಮ್ಹೌ ಈವ್ನಿಂಗ್ ಇಸ್ ಅ ಟೀ ಟೈಮ್. ಸೊ ಟೀ ಟೈಮ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವಂತೂ. ಅಂದರೆ ಈ ಥರ ಈವ್ನಿಂಗ್ ಕುತ್ಕೊಂಡು ಎಲ್ಲರೂ ಕೂಡ ಟೀ ಕುಡ್ಕೊತ, ಟಿ ವಿ ನೋಡ್ಕೊತ, ಅದು ಇದು ಮಾತಾಡ್ಕೊತ, ಸೊ ಈ ಥರ ಎಲ್ಲ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಬಟ್ ಇವತ್ತು ಆ್ಯಕ್ಚುಲಿ ಅಮ್ಮ ಇಲ್ಲ, ಬಿಕಾಸ್ ಅಮ್ಮ ಎಲ್ಲೋ ಹೋಗಿದ್ರು. ಸೊ ಹಾಗಾಗಿ ನಾವಿಷ್ಟೇ ಜನ ಕುತ್ಕೊಂಡು ಟೀ ಟೈಮ್ನ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು.
ಸೊ ಚೆನ್ನಾಗಿತ್ತು ಒಂಥರ. ಈ ಥರ ಮೈಂಡು ಅಪ್ಸೆಟ್ ಆದಾಗ, ಮೂಡ್ ಸರಿ ಇಲ್ಲ ಅಂದಾಗ ಡೆಫಿನೆಟ್ಲಿ ಈ ಥರ ಸ್ವಲ್ಪ ಆಚೆ ಹೋಗಿ ನಿಮಗೆ ಇಷ್ಟ ಆಗೋ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪಾಲ್ಗೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಮೂಡ್ ಸರಿ ಹೋಗುತ್ತೆ. ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ. ಅಂದರೆ ಈಗ ನಾನು ಶಾಪಿಂಗ್ ಅಂತ ಹೇಳ್ಬಿಟ್ಟು ಚೂಸ್ ಮಾಡ್ಕೊಂಡು ಹೇಳಿದ್ದೀನಿ. ಕೆಲವರಿಗೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ರೆ ಅದು ಮೂಡ್ ಸರಿ ಹೋಗ್ಬೋದು, ಇಲ್ಲ ಕೆಲವರಿಗೆ ಟೆಂಪಲ್ಸ್ಗೆ ಹೋದರೆ ಸರಿ ಹೋಗ್ಬೋದು. ಈ ಥರ ಒಂದಷ್ಟು ಜನರಿಗೆ ಒಂದೊಂದು ಥರ ಇರುತ್ತೆ. ಸೊ ಆ ಥರ ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ, ಯಾವ ಕಡೆ ನಿಮ್ಮ ಮನಸ್ಸಿರುತ್ತೆ, ಸೊ ಆ ಕಡೆ ನೀವು ಹೋಗ್ಬೋದು, ನಿಮ್ಮ ಮೂಡನ್ನು ಸರಿ ಮಾಡ್ಕೋಬೋದು. ಅದಾದಮೇಲೆ ಟೀ ಮುಗಿಸ್ಕೊಂಡು ನಾನು ಈವ್ನಿಂಗ್ ಸ್ವಲ್ಪ ವಾಕ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ರುಟೀನ್ ಇದು. ಎವ್ರಿ ಈವ್ನಿಂಗ್ ನಾನು ಒಂದು ಸ್ವಲ್ಪ ವಾಕ್ ಮಾಡ್ತೀನಿ. ಸೊ ವಾಕ್ ಮಾಡೋ ಟೈಮಲ್ಲಿ ಇಲ್ಲೊಂದು ಫ್ರೆಂಡ್ ಬಂದು ಕೂತಿತ್ತು ನೋಡಿ ನನಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜ ಹೇಳ್ತೀನಿ, ಈ ಒಂದು ಪಕ್ಷಿ ಎಷ್ಟು ಚಂದ ರಿಯಾಕ್ಟ್ ಮಾಡ್ತಾ ಇತ್ತು ಅಂದರೆ ನನ್ನ ಕರೆಗೆ, ಕೂಗಿಗೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ತುಂಬ ಹೊತ್ತು ಅದನ್ನು ಮಾತಾಡಿಸ್ದೆ ಅಂತ ಹೇಳ್ಬೋದು. ಅದು ಎಲ್ಲೂ ಹೋಗಲಿಲ್ಲ ಗಾಬರಿಯಾಗಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದೇನು ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಯಾರು ಸಾಕಿದ್ದಂಥದ್ದಲ್ಲ, ನಾನು ನೋಡಿಲ್ಲ. ಇವತ್ತೇ ಹೊಸದಾಗಿ ಬಂದಂಥದ್ದು ನಮ್ಮ ಮನೆ ಹತ್ರ ಇದು. ಇವತ್ತೇ ನಾನು ಫಸ್ಟ್ ಟೈಮ್ ನೋಡಿದ್ದು ನಮ್ಮ ಮನೆ ಮೇಲೆ ಇದನ್ನು. ಸೊ ಹಾಗಾಗಿ ಅದರೊಟ್ಟಿಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಇನ್ನೂ ಒಂಥರ ಮನಸ್ಸಿಗೆ ರಿಲ್ಯಾಕ್ಸಿಂಗ್ ಫೀಲ್ ಸಿಕ್ತು ಅಂತ ಹೇಳ್ಬೋದು ನನಗೆ. ಸೊ ಅದೆಲ್ಲ ಆಗಿ ಮತ್ತೆ ನಾನು ಒಂದು ಹಾಫ್ ಆನ್ ಅವರ್ ವಾಕ್ ಮುಗಿಸ್ಕೊಂಡೆ. ಅದಾದಮೇಲೆ ಮನೆಯಲ್ಲಿ ಇದನ್ನು ಕಲ್ಕಂದ ಅಂತಾರೆ ಸ್ವೀಟು, ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬ ಫೇವ್ರೆಟ್ ಇದು. ಇದರಲ್ಲಿ ನಾರ್ಮಲ್ ಮತ್ತು ರೋಸ್ಟೆಡ್ ಎರಡೂ ಸಿಗುತ್ತೆ, ಎರಡೂ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡೆ. ಅದಾದಮೇಲೆ ನೈಟ್ ಊಟಕ್ಕೆ ಬಸ್ಸಾರು, ಸೊಪ್ಪಿನ ಪಲ್ಯ, ರೈಸು ಇಷ್ಟು ಊಟ ಮಾಡಿಕೊಂಡೆ. ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೊಂದು ಸ್ಮಾಲ್ ವ್ಲಾಗ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚಟಾ ಬಾಯ್.